ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ನಮ್ಮ ಸುತ್ತಮುತ್ತ ಇರುವಂಥ ಎಷ್ಟೋ ಗಿಡಗಳು ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರ್ತವೆ, ಆದರೆ ನಾವು ಅವುಗಳ ಕಡೆ ಗಮನ ಹರಿಸಿರಲ್ಲ. ಹಾಗಾದರೆ ಬನ್ನಿ ಈಗ ಮೆಡಿಸಿನಲ್ ಪ್ಲಾಂಟ್ಸ್ ಮತ್ತು ಅವುಗಳ ಯೂಸಸ್ಸನ್ನು ನೋಡೋಣ. ನೋಡಿ, ಮೊದಲನೇದಾಗಿ ನಾವಿಲ್ಲಿ ನೋಡ್ಬೋದು ಲ್ಯಾವೆಂಡರ್ ಕಾಟನ್ ಅಂತ. ಈ ಲ್ಯಾವೆಂಡರ್ ಕಾಟನನ್ನು ಸುಗಂಧ ದ್ರವ್ಯ ಅಂದರೆ ಪರ್ಫ್ಯೂಮ್ಸ್ ತಯಾರಿಕೆಯಲ್ಲಿ ಈ ಲ್ಯಾವೆಂಡರ್ ಕಾಟನನ್ನು ಬಳಸ್ತಾರೆ. ನೋಡಿ, ಇದೆ ಲ್ಯಾವೆಂಡರ್ ಕಾಟನ್ ಗಿಡ. ನೋಡಿ, ಪರ್ಫ್ಯೂಮ್ಸ್ ನೀವು ನೋಡ್ಬೋದು, ತುಂಬ ಕಾಸ್ಟ್ಲಿ ಇರುತ್ತೆ. ನೋಡಿ, ಇದು ಬಾಸುಮತಿ ಗಿಡ. ಇದು ನೋಡಿ, ಈ ಗಿಡಕ್ಕೂ ನಾವು ತಿನ್ನುವಂಥ ಬಾಸುಮತಿ ರೈಸ್ಗೂ ಒಂದು ಲಿಂಕ್ ಇದೆ. ನೋಡಿ, ಆ ಬಾಸುಮತಿ ರೈಸ್ಗೆ ಈ ಬಾಸುಮತಿ ಗಿಡದ ಫ್ಲೇವರನ್ನೇ ಯೂಸ್ ಮಾಡೋದು. ಈಗ ನಿಂಬೆ ಹುಲ್ಲು. ಈ ನಿಂಬೆ ಹುಲ್ಲನ್ನು ವಿಟಮಿನ್ ಎ ಆಗಿ ಬಳಸ್ತಾರೆ, ಮತ್ತು ಸೋಪುಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಕಾಸ್ಮೆಟಿಕ್ ತಯಾರಿಕೆಯಲ್ಲಿ ಬಳಸ್ತಾರೆ, ಸೊಳ್ಳೆಬತ್ತಿ ತಯಾರಿಕೆಯಲ್ಲೂ ಕೂಡ ಈ ನಿಂಬೆ ಹುಲ್ಲನ್ನು ಬಳಸ್ತಾರೆ. ಈಗ ನೋಡಿ ಲಾವಂಚ. ಈ ಲಾವಂಚದ ಬೇರನ್ನು ಪರ್ಫ್ಯೂಮ್ಸ್ ತಯಾರಿಕೆಯಲ್ಲಿ ಮತ್ತು ಕಾಸ್ಮೆಟಿಕ್ ತಯಾರಿಕೆಯಲ್ಲಿ ಬಳಸ್ತಾರೆ. ಇದ್ರ ಬೇರು ತುಂಬ ಪರಿಮಳಯುಕ್ತವಾಗಿರುತ್ತೆ. ಈಗ ನೋಡಿ ಸಿಟ್ರೋನೆಲ್ಲ. ಇದು ಸೇಮ್ ನಮ್ಮ ಹಳ್ಳಿ ಕಡೆ ಪಾರಮೂಲಿ ಇರುತ್ತಲ್ಲ, ಹಾಗೇ ಇರುತ್ತೆ ಇದ್ರ ಹೋಲಿಕೆ. ಇದನ್ನು ಸೋಪುಗಳ ತಯಾರಿಕೆಯಲ್ಲಿ, ಪರ್ಫ್ಯೂಮ್ ತಯಾರಿಕೆಯಲ್ಲಿ, ಹಾಗೆಯೇ ಕಾಸ್ಮೆಟಿಕ್ ತಯಾರಿಕೆಯಲ್ಲಿ ಬಳಸ್ತಾರೆ. ಈಗ ನೋಡಿ ಗುಂಡು ಮಲ್ಲಿಗೆ ಗಿಡ ನೋಡಿ ಇದೆ. ಇದನ್ನು ಜ್ವರ ಕೆಮ್ಮಿಗೆ ಬಳಸ್ತಾರೆ. ಈಗ ನೋಡಿ ರೋಸ್ಮೆರಿ. ಈ ರೋಸ್ಮೆರಿ ಗಿಡವನ್ನು ರೋಸ್ ವಾಟರ್ ತಯಾರಿಕೆಯಲ್ಲಿ ಮತ್ತು ಅಡುಗೆಗಳಲ್ಲಿ ಫ್ಲೇವರ್ಗಾಗಿ ನೋಡಿ ಈ ಗಿಡದ ಒಂದು ಭಾಗವನ್ನು ಬಳಸ್ತಾರೆ. ನೀವು ನೋಡ್ತಾ ಇರ್ಬೋದು, ಇದೆ ರೋಸ್ಮೆರಿ ಗಿಡ ನೋಡಿ. ಈಗ ನೆಕ್ಸ್ಟ್ ನೋಡೋಣ ನಾವು ಸಣ್ಣ ಜಾಜಿ ಮಲ್ಲಿಗೆ ಅಂತ. ಇದು ನೀವೆಲ್ಲರೂ ನೋಡೇ ಇರ್ತೀರ. ಇದನ್ನು ಕೂದಲಿನ ಸೌಂದರ್ಯಕ್ಕೆ ಬಳಸ್ತಾರೆ, ಮತ್ತು ನಾವು ಬಳಸ್ತೀವಲ್ಲ ಎಣ್ಣೆ ತಲೆಗೆ, ಅದರ ತಯಾರಿಕೆಯಲ್ಲೂ ಇದನ್ನು ಬಳಸ್ತಾರೆ. ಈಗ ನೋಡಿ ಕೃಷ್ಣ ತುಳಸಿ. ಇದನ್ನು ದೇವಸ್ಥಾನಗಳಲ್ಲಿ, ತೀರ್ಥಗಳಲ್ಲಿ ನೋಡಿ ಈ ಕೃಷ್ಣ ತುಳಸಿನ ಬಳಸ್ತಾರೆ. ನೆಕ್ಸ್ಟ್ ನೋಡೋದಾದರೆ ನಾವು ಲವಂಗ ತುಳಸಿ ಅಂತ. ಇದನ್ನು ಅಡುಗೆ ಪದಾರ್ಥಗಳಲ್ಲಿ ಬಳಸ್ತಾರೆ, ಮತ್ತು ಪರ್ಫ್ಯೂಮ್ಸ್ ತಯಾರಿಕೆಯಲ್ಲೂ ಇದನ್ನು ಬಳಸ್ತಾರೆ. ಇದು ನೋಡಿ ದಾಸವಾಳ. ಇದನ್ನು ಕಾಮಾಲೆ ಕಾಯಿಲೆಗೆ ಔಷಧಿಯಾಗಿ ಬಳಸ್ತಾರೆ, ಮತ್ತು ಕೂದಲಿನ ಆರೈಕೆಗೂ ಕೂಡ ಈ ಒಂದು ದಾಸವಾಳವನ್ನು ಬಳಸ್ತಾರೆ. ನೋಡಿ, ಈ ದಾಸವಾಳ ಗಿಡನೂ ಕೂಡ ಒಂದು ಮೆಡಿಸಿನಲ್ ಸಸಿ. ನೋಡ್ತಾ ಇರ್ಬೋದು ನೀವು, ಬಿಳಿ ದಾಸವಾಳದ ಗಿಡ ಇದು. ಬನ್ನಿ ಇದೇ ಥರದ ಇನ್ನೂ ಗಿಡಗಳ ಯೂಸಸ್ಸನ್ನು ಮುಂದೆ ನೋಡೋಣ ಬನ್ನಿ ನಾವು. ಈಗ ಬಿಳಿ ಚಿತ್ರಮೂಲ. ಇದನ್ನು ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ನಿವಾರಣೆಗೆ ಬಳಸ್ತಾರೆ, ಮತ್ತು ಮೂಲವ್ಯಾಧಿ ಅಂದರೆ ಫೈಲ್ಸ್ ಸಮಸ್ಯೆಗಳಿಗೂ ಕೂಡ ಬಳಸ್ತಾರೆ. ಆಗಲೇ ಲೂಸ್ ಮೋಷನ್ ತೊಂದರೆ ಆದಾಗಲೂ ಕೂಡ ಈ ಒಂದು ಬಿಳಿ ಚಿತ್ರಮೂಲ ಗಿಡವನ್ನು ಬಳಸ್ತಾರೆ. ಈಗ ನೋಡಿ ಸಕ್ಕರೆ ಗಿಡ. ಇದನ್ನು ಶುಗರ್ ಕಾಯಿಲೆಗೆ ಬಳಸ್ತಾರೆ, ಮತ್ತು ಸ್ಕಿನ್ ಬ್ಯೂಟಿಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದು 0 ಕ್ಯಾಲರಿನೂ ಕೂಡ ಹೌದು. ಡೈಜೆಷನ್ ಸಮಸ್ಯೆಗೂ ಈ ಒಂದು ಸಕ್ಕರೆ ಗಿಡನ ಬಳಸ್ತಾರೆ. ಬಾಯಿ ಹುಣ್ಣಾದಾಗೂ ಕೂಡ ಈ ಗಿಡವನ್ನು ಬಳಸ್ತಾರೆ. ಈಗ ನೋಡೋದಾದರೆ ನಾಗದಾಳಿ. ಇದನ್ನು ಹೊಟ್ಟೆ ಹಸಿವು ಹೆಚ್ಚಿಸೋಕ್ಕೋಸ್ಕರ ಬಳಸ್ತಾರೆ, ಮತ್ತು ಲೇಡೀಸ್ ಪೀರಿಯಡ್ ಪ್ರಾಬ್ಲಮ್ಸ್ಗೂ ಕೂಡ ಈ ಗಿಡವನ್ನು ಬಳಸ್ತಾರೆ. ಈ ಗಿಡ ಇರೋ ಹತ್ರ ಸೊಳ್ಳೆಗಳು ಬರಲ್ಲ ಅಂತ ಹೇಳ್ತಾರೆ. ಬನ್ನಿ ಈಗ ನೆಕ್ಸ್ಟ್ ಗಿಡ ನೋಡೋಣ. ಇದು ಸಣ್ಣ ಒಣಮುಗುಲಿ ಅಂತ. ಗಂಟಲಿನ ಸಮಸ್ಯೆಗೆ ಬಳಸ್ತಾರೆ. ಇದನ್ನು ನಾವು ಸಣ್ಣವರಿದ್ದಾಗ ಹುಲ್ಲಿನ ಜೊತೆಯಲ್ಲಿ ಬೇಜಾನ್ ಬೆಳೆದಿರ್ತಾ ಇತ್ತು, ಆದರೆ ಇದೊಂದು ಮೆಡಿಸಿನಲ್ ಸಸಿ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ನೀವು ನೋಡ್ತಿರ್ಬೋದು, ಸಣ್ಣ ಹೂವು ಯೆಲ್ಲೋ ಕಲರ್ ಇದೆ. ಇದನ್ನು ಗಂಟಲಿನ ಸಮಸ್ಯೆಗಳಿಗೆ ಬಳಸ್ತಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಔಷಧಿ ಸಸಿ ಹೌದು. ಇದು ನೋಡಿ ನೆಲಬೇವು ಅಂತ. ಇದನ್ನು ಜ್ವರ ಕಂಟ್ರೋಲ್ ಮಾಡೋಕ್ಕೋಸ್ಕರ ಬಳಸ್ತಾರೆ, ಮತ್ತು ಲೂಸ್ ಮೋಷನ್ ಕಂಟ್ರೋಲ್ಗೂ ಕೂಡ ಈ ಗಿಡವನ್ನು ಬಳಸ್ತಾರೆ. ನಿಶಕ್ತಿ ತಡೆಗಟ್ಟೋದಕ್ಕೋಸ್ಕರ ಕೂಡ ಬಳಸ್ತಾರೆ, ಮತ್ತು ಕೆಮಿಕಲ್ಸ್ ಯೂಸಸ್ಸಲ್ಲಿ ಬಳಸ್ತಾರೆ ಇದನ್ನು. ಈಗ ನೋಡಿ ಮಧುನಾಶಿನಿ ಅಂತ. ಇದನ್ನು ಮಧುಮೇಹ ಕಾಯಿಲೆಗೆ ಬಳಸ್ತಾರೆ, ಮತ್ತು ಮಲೇರಿಯಾ ಜ್ವರದ ನಿವಾರಣೆಗೂ ಕೂಡ ಇದನ್ನು ಬಳಸ್ತಾರೆ. ಈಗ ನೋಡೋಣ ನಾವು ನೆಕ್ಸ್ಟು ಗುಲ್ಗಂಜಿ ಅಂತ. ಈ ಒಂದು ಗಿಡನ ಪಾರ್ಶ್ವವಾಯು ಅಂದರೆ ಲಕ್ವ ಸಮಸ್ಯೆಗೆ ಇದು ತುಂಬ ಇಂಪಾರ್ಟೆಂಟ್ ಮೆಡಿಸನ್. ನೋಡಿ, ಈ ಗುಲಗಂಜಿ ಗಿಡದಲ್ಲಿ ತಯಾರು ಮಾಡ್ತಾರೆ, ಮತ್ತು ಲೂಸ್ ಮೋಷನ್ ಆದಾಗ ಈ ಗುಲಗಂಜಿ ಗಿಡನ ಮೆಡಿಸನ್ ಆಗಿ ಬಳಸ್ತಾರಂತೆ. ನೀವು ನೋಡ್ತಾ ಇರ್ಬೋದು, ಇದೆ
ಗುಲಗಂಜಿ ಗಿಡ ನೋಡಿ, ಇದೇ ಗುಲಗಂಜಿ ಕಾಯಿ. ಈಗ ನೋಡಿ ಟಿಂಚರ್ ಗಿಡ. ನಾವು ಆಸ್ಪತ್ರೆಗೆ ಹೋದಾಗ ನಮ್ಮ ಗಾಯಗಳನ್ನು ಒಂದು ಕಾಫಿ ಕಲರ್ ನೀರಲ್ಲಿ ವಾಶ್ ಮಾಡಿ ಆಮೇಲೆ ಆಯಿಂಟ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಆ ಒಂದು ಕಾಫಿ ಕಲರ್ ವಾಟ್ರನ್ನು ನೋಡಿ ಇದೇ ಟಿಂಚರ್ ಗಿಡದಲ್ಲಿ ತಯಾರು ಮಾಡೋದು. ಈಗ ಕಾಶಿ ಕಣಗಲೆ ಅಂತ ನೋಡಿ, ಈ ಹೂವು ಎಲ್ಲರೂ ನೋಡೇ ಇರ್ತೀರ. ಇದನ್ನು ತೊನ್ನು ರೋಗಕ್ಕೆ ಬಳಸ್ತಾರೆ ಮತ್ತು ಬ್ಲಡ್ ಕ್ಯಾನ್ಸರ್ ಕಾಯಿಲೆಗೂ ಕೂಡ ಬಳಸ್ತಾರೆ ಇದನ್ನು. ಈಗ ನೋಡಿ ವಿಷಮದಾರಿ ಅಂತ, ಇದನ್ನು ಕೂಡ ಹಾವು ಕಚ್ಚಿದಾಗ ಬಳಸ್ತಾರೆ. ಮತ್ತು ಇಸ್ಪು, ಗಜ್ಜಿ ಇಂಥ ಮುಂತಾದ ಕಾಯಿಲೆಗಳಿಗೆ ಈ ಒಂದು ವಿಷಮದಾರಿ ಗಿಡವನ್ನು ಬಳಸ್ತಾರೆ, ನೋಡ್ಬೋದು ನೀವು. ಈಗ ನೋಡಿ ನೆಲನಲ್ಲಿ ಅಂತ, ಇದನ್ನು ಕಾಮಾಲೆ ಕಾಯಿಲೆ, ಕಣ್ಣು ನೋವು ಮತ್ತು ರಕ್ತ ಇಲ್ಲದೆ ಇರೋದು, ಈ ಥರ ಒಂದು ಕಾಯಿಲೆಗಳಿಗೆ ಮತ್ತು ಕುಷ್ಠರೋಗ ಕಾಯಿಲೆಗೂ ಕೂಡ ನೋಡಿ ಈ ಗಿಡವನ್ನು ಬಳಸ್ತಾರಂತೆ. ಲಿವರ್ ಪ್ರಾಬ್ಲಮ್ಗೂ ಕೂಡ ಇದನ್ನು ಬಳಸ್ತಾರಂತೆ. ನೋಡಿ ಇದೇ ಗಿಡ. ಈ ಒಂದೆಲಗ ಗಿಡವನ್ನು ಬುದ್ಧಿಶಕ್ತಿ ಹೆಚ್ಚಿಸೋದಕ್ಕೋಸ್ಕರ ಬಳಸ್ತಾರೆ. ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಬಳಸ್ತಾರೆ. ನರಗಳ ವೀಕ್ನೆಸ್ಗೆ ಬಳಸ್ತಾರೆ. ಬಂಜೆತನ ಅಂದರೆ ಮಕ್ಕಳು ಇಲ್ಲದೆ ಇರೋರಿಗೆ, ಆನೆಕಾಲು ರೋಗಕ್ಕೆ, ಕುಷ್ಠರೋಗಕ್ಕೆ ನೋಡಿ ಈ ಒಂದೆಲಗ ಗಿಡವನ್ನು ಔಷಧಿಯಾಗಿ ಬಳಸ್ತಾರೆ. ಇದು ನೋಡಿ ವಿಷ್ಣುಕ್ರಾಂತಿ ಅಂತ, ಮೂಲವ್ಯಾಧಿ ಸಮಸ್ಯೆಗೆ, ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗೆ, ಬಂಜೆತನದ ಸಮಸ್ಯೆಗೆ ಈ ಒಂದು ವಿಷ್ಣುಕ್ರಾಂತಿ ಗಿಡವನ್ನು ಔಷಧಿಯಾಗಿ ಬಳಸ್ತಾರೆ. ನೀವು ನೋಡ್ಬೋದು ಸಣ್ಣ ಸಣ್ಣ ಹೂವು, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಗಿಡ. ಈಗ ನೋಡೋಣ ಬನ್ನಿ ನೆಕ್ಸ್ಟ್ ಬ್ರಾಹ್ಮಿ ಅಂತ. ಇದನ್ನು ಬುದ್ಧಿಮಾಂದ್ಯತೆ ಅಂದರೆ ಮೆಂಟಲಿ ಸರಿ ಇರಲ್ವಲ್ಲ ಅವರಿಗೆ, ಮಾನಸಿಕ ಅಸ್ವಸ್ಥರಿಗೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಈ ಒಂದು ಗಿಡವನ್ನು ಔಷಧಿಯಾಗಿ ಬಳಸ್ತಾರಂತೆ ನೋಡಿ. ಈಗ ನೆಕ್ಸ್ಟ್ ನೋಡೋದಾದರೆ ನಾವು ಆಟಿ ಸೊಪ್ಪು ಅಂತ. ಇದನ್ನು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಬಳಸ್ತಾರೆ. ಬ್ಯಾಕ್ಟೀರಿಯಾಗಳ ನಿಯಂತ್ರಣದಲ್ಲಿ ಇದನ್ನು ಬಳಸ್ತಾರೆ. ಜ್ವರ, ಲೂಸ್ ಮೋಷನ್ನು, ಕೆಮ್ಮು ಇನ್ನು ಎಕ್ಸೆಟ್ರಾ ಪ್ರಾಬ್ಲಮ್ಸ್ಗೆ ಈ ಒಂದು ಆಟಿ ಸೊಪ್ಪನ್ನು ಬಳಸ್ತಾರೆ. ನೀವು ನೋಡ್ತಾ ಇರ್ಬೋದು ಇದೆ. ಇದು ನೋಡಿ ರಣಫಲ ಅಂತ. ಇದನ್ನು ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಬಳಸ್ತಾರೆ ಮತ್ತು ಮೂಲವ್ಯಾಧಿ ಸಮಸ್ಯೆಗೆ, ಕಾನ್ಸ್ಟಿಪೇಷನ್ ಸಮಸ್ಯೆಗೆ ಬಳಸ್ತಾರೆ, ನಿದ್ರಾಹೀನತೆ ಸಮಸ್ಯೆಗೆ ಬಳಸ್ತಾರೆ ಈ ಗಿಡನ. ಈಗ ನೋಡಿ ಮಂಜಿಷ್ಟ. ಇದನ್ನು ಟಾನಿಕ್ಸ್ ಅಂದರೆ ಸಿರಪ್ಸ್ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಫೇರ್ನೆಸ್ ಕ್ರೀಮ್ಸ್ ತಯಾರಿಕೆಯಲ್ಲೂ ಕೂಡ ಈ ಒಂದು ಮಂಜಿಷ್ಟ ಗಿಡವನ್ನು ಬಳಸ್ತಾರೆ. ನೆಕ್ಸ್ಟ್ ನೋಡೋದಾದರೆ ಕಾಡು ಜೀರಿಗೆ ಅಂತ. ಇದನ್ನು ಈಗ ಕ್ರಿಮಿನಾಶಕ ತಯಾರಿಕೆಯಲ್ಲಿ ಇದು ಬಳಸ್ತಾರೆ, ಅಂದರೆ ಕೆಮಿಕಲ್ಸ್ ತಯಾರಿಕೆಯಲ್ಲಿ ಈ ಒಂದು ಕಾಡು ಜೀರಿಗೆಯನ್ನು ಬಳಸ್ತಾರೆ. ನೆಕ್ಸ್ಟ್ ನೋಡೋದಾದರೆ ನಾವು ಇನ್ಸುಲಿನ್ ಗಿಡ. ನೋಡಿ ಇದೇ ಇನ್ಸುಲಿನ್ ಗಿಡ. ಈ ಒಂದು ಗಿಡವನ್ನು ಸಕ್ಕರೆ ಕಾಯಿಲೆಗೆ ಔಷಧಿಯಾಗಿ ಬಳಸ್ತಾರೆ. ನೋಡಿ ಇನ್ಸುಲಿನ್ ಮೆಡಿಸನನ್ನು ಈ ಗಿಡದಿಂದನೇ ತಯಾರಿಸೋದು. ಇದು ನೋಡಿ ಮಂಗರವಳ್ಳಿ ಅಂತ. ಇದನ್ನು ಮೂಳೆ ಮುರಿದಾಗ ಯೂಸ್ ಮಾಡ್ತಾರೆ. ರಕ್ತಭೇದಿ ಸಮಸ್ಯೆಗೆ ಇದು ತುಂಬ ಯೂಸು. ಈಗ ನೋಡಿ ನೀಲಿ ಗಿಡ. ಇದನ್ನು ಚರ್ಮ ರೋಗ, ಮೂಲವ್ಯಾಧಿ ಮತ್ತು ನಾಯಿ ಕಚ್ಚಿದಾಗ ಈ ಒಂದು ಗಿಡನ ಬಳಸ್ತಾರೆ. ಇಲ್ಲೊಂದು ದೊಡ್ಡ ಮರ ಇದೆ ನೋಡಿ. ಇದು ಯಾವುದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಮರ, ನೀವು ನೋಡ್ತಾ ಇರ್ಬೋದು. ಈಗ ನೋಡಿ ಕರಿ ಉಮ್ಮತಿ ಗಿಡ ಅಂತ. ಇದನ್ನು ರೇಬಿಸ್ ಕಾಯಿಲೆಗೆ ಅಂದರೆ ನಾಯಿ ಕಚ್ಚೋದ್ರಿಂದ ಬರ್ತದಲ್ಲ ಆ ಕಾಯಿಲೆಗೆ ಬಳಸ್ತಾರೆ. ಇದು ನೋಡಿ ಮಿಂಟಿ ಪುದೀನ ಅಂತ. ಇದನ್ನು ಟೂತ್ಪೇಸ್ಟ್ ತಯಾರಿಕೆಯಲ್ಲಿ ಮತ್ತು ಚೂಯಿಂಗ್ ಗಮ್ಸ್ ತಯಾರಿಕೆಯಲ್ಲಿ, ಆಯಿಂಟ್ಮೆಂಟ್ಸ್ ತಯಾರಿಕೆಯಲ್ಲಿ ಬಳಸ್ತಾರೆ. ಇದು ಈಟಿ ಪುದೀನ. ಇದನ್ನು ಸೇಮ್ ಪ್ರಾಡಕ್ಟ್ಸ್ ತಯಾರಿಕೆಯಲ್ಲೇ ಬಳಸ್ತಾರೆ. ಇದು ನೋಡಿ ಬರ್ಗಾಮಟ್ ಪುದೀನ ಅಂತ. ಇದನ್ನು ಪರ್ಫ್ಯೂಮ್ಸ್ ತಯಾರಿಕೆಯಲ್ಲಿ, ಕಾಸ್ಮೆಟಿಕ್ ತಯಾರಿಕೆಯಲ್ಲಿ ಬಳಸ್ತಾರೆ. ಇದು ನೋಡಿ ಮಾಕಂದಿ ಬೇರು ಅಂತ. ಇದನ್ನು ಗೂರ್ಲು, ಕಾಮಾಲೆ, ಅಸ್ತಮ ಕಾಯಿಲೆಗೆ ಬಳಸ್ತಾರೆ. ಇದು ಲೋಳಿ ಸರ. ಇದನ್ನು ಬ್ಯೂಟಿ ಕಾಸ್ಮೆಟಿಕ್ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಇದು ಪಾತಾಳ ಗರುಡ ಅಂತ, ಚರ್ಮ ರೋಗಕ್ಕೆ ಬಳಸ್ತಾರೆ. ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ಗೂ ಇದನ್ನು ಬಳಸ್ತಾರೆ, ನೀವು ನೋಡ್ತಾ ಇರ್ಬೋದು. ಈಗ ನೋಡಿ ಹಿಪ್ಪಳಿ ಗಿಡ ಅಂತ. ಇದನ್ನು ಅಸ್ತಮ, ಲೂಸ್ ಮೋಷನ್, ತೊನ್ನು, ಕಾಮಾಲೆ, ಜಾಯಿಂಟ್ ಪೇನ್ಸ್ ಸಮಸ್ಯೆಗೆ ಈ ಒಂದು ಗಿಡನ ಬಳಸ್ತಾರೆ. ಇದು ಅಶ್ವಗಂಧ ಅಂತ. ನಿಶಕ್ತಿ, ನಿದ್ರಾಹೀನತೆಗೆ ಈ ಒಂದು ಗಿಡವನ್ನು ಬಳಸ್ತಾರೆ. ಪ್ಲೀಸ್ ನಮ್ಮ ಚಾನಲ್ ಸಪೋರ್ಟ್ ಮಾಡಿ.